S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತವ. ಆತ್ಮೀಯರೇ, ಧರ್ಮಸ್ಥಳದ ಬಗ್ಗೆ ದಿನದಿಂದ ದಿನಕ್ಕೆ ಕುತೂಹಲ ಮತ್ತು ಹೆಚ್ಚಾಗ್ತಾ ಇದೆ. ಆರಂಭದಲ್ಲೇ ಅನಾಮಿಕ ಬಂದಾಗ ಎಲ್ಲರೂ ಮೌನಾಗಿದ್ದರು. 17-18 ಸ್ಥಾನಗಳನ್ನು ಪಾಯಿಂಟ್ಗಳನ್ನು ಅಗಿಯುವವರೆಗೆ ನೋಡುವವರೆಗೆ, ಅದರಲ್ಲಿ ಒಂದೆರಡು ಕಡೆ 11 ಮತ್ತು 6ನೇ ಒಂದು ಪಾಯಿಂಟ್ಗಳಲ್ಲೇ ಒಂದಿಷ್ಟು ಮೂಳೆಗಳು ಅಥವಾ ಅಸ್ಥಿಗಳು ಸಿಕ್ಕಿದ್ದನ್ನು ಬಿಟ್ಟರೆ ಉಳಿದು ಸಿಕ್ಕಿಲ್ಲ ಅನ್ನುವಂಥ ಇತ್ತೀಚಿನ ಬೆಳವಣಿಗೆಯಿಂದಾಗಿ ವಿಶೇಷವಾಗಿ ಧರ್ಮಸ್ಥಳ ಪರ ಇದ್ದಂಥ ಜನ, ಅದರಲ್ಲೂ ಮುಖ್ಯವಾಗಿ ವೀರೇಂದ್ರ ಹೆಗ್ಗಡೆಯವರ ಮನೆತನದ ಬಗ್ಗೆ ಗೌರವ, ಪ್ರೀತಿ, ವಿಶ್ವಾಸದ ಜನ ಇಲ್ಲಿವರೆಗೆ ನೋಡ್ರಿ, ಈ ಹಿಂದೆ ಆದಂಥ ಸೌಜನ್ಯ ಕೇಸಿಂದ ಇರ್ಬೋದು, ಅನನ್ಯ ಭಟ್ ಅವ್ರದ್ದಾಗಿರ್ಬೋದು, ಪದ್ಮಲತಾ ಅವ್ರದ್ದಾಗಿರ್ಬೋದು, ಇವೆಲ್ಲ ಕೇಸುಗಳು ಹೆಚ್ಚು ಕಡಿಮೆ ಮುಚ್ಚೋದಂಗೆ ಹೋಗಿಬಿಟ್ಟಿದ್ದಾವೆ. ಮತ್ತು ಅನ್ಐಡೆಂಟಿಫೈ ಬಾಡಿಗಳು, ಗುರುತಿಸಲಾರದ ಶರೀರಗಳನ್ನು ದಫನ್ ಮಾಡಿದಂಥವು 250ಕ್ಕೂ ಹೆಚ್ಚಾಗಿದ್ದಾವೆ ಅನ್ನುವಂಥವು. ಅದ್ರ ಬಗ್ಗೆಯೂ ಇವತ್ತು ದಾಖಲೆ ಸಿಗ್ತಾಯಿಲ್ಲ. ಪೊಲೀಸ್ ಠಾಣೆಯಿಂದ, ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಎಲ್ಲ ಸುಟ್ಟು ಹಾಕಿಬಿಟ್ಟಿದ್ದಾರೆ. ಇವೆಲ್ಲ ಒಂದು ಸಂಶಯಕ್ಕೆ ಎಡೆ ಮಾಡಿ ಕೊಡುತ್ತಿರುವಂಥ ಘಟನೆಗಳು, ಒಂದಕ್ಕಿಂತ ಒಂದು. ಅದ್ರ ಜೊತೆಗೆ ಇನ್ನು ಕೆಲವೊಬ್ಬರಿಗೆ ನಾವು ನೋಡಿದ್ದೀವಿ ಅಂತ ಹೇಳಿದವ್ರು ನೀವು ಅದನ್ನು ಸಹಿತ ನಾವು ನೋಡ್ತಾ ಇದ್ದೀವಿ. ಜಯಂತ್ ಟಿ ಎನ್ನುವರು ಇಂಥಲ್ಲಿದ್ದ ಜಾಗದಲ್ಲಿ ಹೋಗಿದ್ದಾರಪ್ಪ ಇವರು ಮಾಡಿದಾರ ಅಂತ ಅನ್ನುವಂಥ ಕಂಪ್ಲೇಂಟ್ಗಳಾಗಿರ್ಬೋದು. ಎಲ್ಲ ನೆಲೆಯಲ್ಲಿ ಒಟ್ಟು ಗೊಂದಲ. ಈ ಸಂದರ್ಭದಲ್ಲಿ BJP ಇದ್ದಂಥದ್ದು ಮೂಲತಃ BJPಗೆ ಇದನ್ನು ತನಿಖೆ ಮಾಡಬೇಕು, ಮತ್ತೇನು ಮಾಡಬೇಕು ಅನ್ನೋ ಮನಸ್ಸು ಇರಲಿಲ್ಲ ಅನ್ನೋದು ನಾವು ಇಲ್ಲಿ ಗಮನಿಸಬೇಕಾಗಲ್ಲ. ಯಾಕಂದರೆ ಯಡಿಯೂರಪ್ಪನವ್ರು ಇದ್ದಾಗ ನೋಡೋಂಥ ಘಟನೆ ಸೌಜನ್ಯಕ್ಕೆ ಹತ್ಯೆ ಬಗ್ಗೆ ಆ ಸಂದರ್ಭದಲ್ಲಿ ಅಷ್ಟು ಸರಿಯಾಗಿ ತನಿಖೆ ಆಗಲಿಲ್ಲ ಅನ್ನೋದು ಆರೋಪಗಳು. ಅದರ ಪರ ಇದ್ದಂಥ ಜನ ಇವತ್ತಿಗೂ ಮಾತಾಡ್ತಾ ಇದ್ದಾರೆ. ಅದರಲ್ಲೇ ಅವ್ರು ಹೇಳೋದ್ರಲ್ಲೂ ಅರ್ಥ ಸತ್ಯ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅದನ್ನು ಮುಚ್ಚಾಕೋ ಪ್ರಯತ್ನ ಅದರಲ್ಲಿ ಆಗಿತ್ತಂತ ಹೆಜ್ಜೆಯಲ್ಲಿ ತನಿಖೆಯಿಂದ ಗೊತ್ತಾಗುವಂಥದ್ದು. ಅದು ನಂತರದ ದಿಶಾಭೂಲ ಆಯಿತು, ಮತ್ತೇನಾಯಿತು. ನಂತರ